ಇದಕ್ಕೆ ಪಕೋಡನು ಅನ್ಬೋದ್ರಿ, ಇಲ್ಲ ಪಾಲಕ್ ವಡಾನು ಅನ್ಬೋದು ನೋಡ್ರಿ. ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದೀನಿ ನಾ ಎಣ್ಣೆ. ಈಗ ನಿಧಾನವಾಗಿ ಬಿಡುವಂತ್ರಿ. ಈಗ ನೋಡ್ರಿ ಒಂದೊಂದನ್ನು ಇದನ್ನ ಕೆಳಗ ಮ್ಯಾಗ ತಿರುಗಾಡಿ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಕ್ರಿಸ್ಪಿ ಆಗುದನ್ನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ಚಂದಾಗಿ ಈ ತರ ಗೋಲ್ಡನ್ ಬ್ರೌನ್ ಬರುತ್ತನ ನಾವು ಫ್ರೈ ಮಾಡ್ಕೋಬೇಕಾಗತ್ರಿ ಸ್ಯಾಂಡ್ವಿಚ್ನ. ಮಕ್ಳು ಏನಾರ ಸ್ಕೂಲಿನಲ್ಲಿ ನೋಡ್ರಿ ಇಲ್ಲಿ ಕ್ಯಾರೆಟ್ ಹಾಕೊಂಡೇನ್ರಿ, ಅದ್ರ ಜೊತೆಗೆ ಸೌಂತಿಕಾಯಿ ಕೂಡ ಹಾಕೊಂಡೇನ್ರಿ, ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡೇನ್ರಿ. ಆಮೇಲೆ ವೆಜ್ ಮೆಯೋನೀಸ್ ಅಂತ ಸಿಗ್ತೈತ್ರಿ, ಸ್ಯಾಂಡ್ವಿಚ್ ಮೆಯೋನೀಸ್ ಅಂತ ಹೇಳಿ. ಇದನ್ನೊಂದು 2 ಸ್ಪೂನ್ ಆಗೋಷ್ಟು ಹಾಕೊಂಡೇನಿ ನೋಡ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ಈಗ ನೀವು ಜಾಸ್ತಿ ಒಂದೆರಡು ಸ್ಪೂನ್ಕಿಂತ ಜಾಸ್ತಿ ಮೆಯೋನೀಸ್ ಹಾಕಿದ್ರು ಭಾಳ ಮಸ್ತಾಗಿ ಕ್ರೀಮಿ ಟೆಕ್ಸ್ಚರ್ ಕೊಡ್ತೈತಿ ನೋಡ್ರಿ ಈ ತರ. ಈಗ ಇದು ರೆಡಿ ಆಗೈತ್ರಿ ಸ್ಟಫಿಂಗ. ನಾವು ಬ್ರೆಡ್ ತೊಗೊಳಮತ್ರಿ. ನೋಡ್ರಿ ಇಲ್ಲಿ ನಾವು ಎಷ್ಟು ಸ್ಯಾಂಡ್ವಿಚ್ ಮಾಡ್ತೀವಿ ಅದ್ರ ಪ್ರಕಾರ ಬ್ರೆಡ್ ತೊಗೋಬೇಕು ನೋಡ್ರಿ. ಇಲ್ಲಿ ನಾನು 4 ಬ್ರೆಡ್ ತೊಗೊಂಡಿನ್ರಿ. ಅದೇನ್ ಸ್ಟಫಿಂಗ್ ಐತಲ್ರಿ ಅದನ್ನೆಲ್ಲ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ ಬ್ರೆಡ್ ಮೇಲೆ. ಇದ್ರಕ್ಕೆ ಯಾವುದೇ ಸಾಸ್ ಹಾಕೊಳ್ಳೋದು ಇಲ್ರಿ, ಹಂಗೆ ಬಟರ್ ಕೂಡ ಹಚ್ಕೊಂಡಿಲ್ ನೋಡ್ರಿ. ಅದೇ ರೀತಿ ಹಾಕೊಳತ್ತೀನ್ರಿ ನಾ. ನೋಡ್ರಿ ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ ಬಳಕ ನಾವೇನ್ ಮಾಡ್ಕೋಬೇಕಂದ್ರಿ, ಈಗ ಇದು ಹೆಲ್ದಿ ಕೂಡ ಐತ್ರಿ, ಮಕ್ಳಿಗೂ ಇಷ್ಟ ಆಗತ್ ನೋಡ್ರಿ. ನೆಕ್ಸ್ಟ್ ನಾವು ಚೀಸ್ ತುರ್ದ್ ಹಾಕೊಳಮಂತ್ರಿ ಇದ್ರ ಮೇಲೆ. ನೀವು ಬೇಕಂದ್ರ ಬ್ರೆಡ್ ಇದು ಚೀಸ್ ಸ್ಲೈಸ್ ಸಿಗ್ತಾವಲ್ರಿ ಅದು ಕೂಡ ಹಾಕೋಬಹುದು ನೋಡ್ರಿ. ನಮ್ ಕಡೆ ಏನ್ ಇರ್ತೈತಲ್ರಿ ಅದ್ರೊಳಗೆ ನಾವ್ ಮಾಡ್ಕೋಬಹುದು ನೋಡ್ರಿ. ಈಗ ಒಂದ್ ಬ್ರೆಡ್ ಅದ್ರ ಮೇಲೆ ಇಟ್ಟು ರೆಡಿ ಮಾಡ್ಕೊಂಡೀನಿ ನೋಡ್ರಿ ಸ್ಯಾಂಡ್ವಿಚ್. ನೋಡ್ರಿ ನೋಡ್ತಾ ಇರ್ಬೋದ್ರಿ ನೀವು. ಈಗ ಇದ್ ರೆಡಿ ಆಗೈತ್ರಿ. ನಾವ್ ಆ ಕಡೆ ತವಾ ಕೂಡ ಕಾಯ್ದೈತ್ರಿ. ಈಗ ತವಾ ಕೂಡ ಕಾಯ್ದೈತ್ರಿ. ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕೊಳತ್ತೀನಿ ನೋಡ್ರಿ. ಬೇಕಂದ್ರ ನಿಮ್ಗೆ ಇಷ್ಟ ಐತಂದ್ರ ನೀವು ಬಟರ್ ಹಾಕೋಬಹುದ್ರಿ, ಇಲ್ಲ ಅಂದ್ರ ತುಪ್ಪ ಕೂಡ ಹಾಕೋಬಹುದು ನೋಡ್ರಿ. ಬಟರ್ ಹಾಕೊಳ್ಳೋದ್ರಿಂದ ಏನ್ ಗೊತ್ತೇನ್ರಿ, ಒರಿಜಿನಲ್ ಟೇಸ್ಟ್ ಬರ್ತೈತ್ರಿ ನಮಗ್ ಸ್ಯಾಂಡ್ವಿಚ್ದು. ಹಂಗಂತ ಹೇಳಿ ಬಟರ್ ಹಾಕೋಬೇಕು ನೋಡ್ರಿ ನಾವು. ಇಲ್ಲ ಅಂದ್ರೂ ತುಪ್ಪ ಕೂಡ ಹಾಕೊಂಡ್ರು ನಡಿತೈತ್ರಿ. ಬಟರ್ ನಿಂತ್ರ ಏನ್ರಿ ಮ್ಯಾಗಿನ್ ಲೇಯರ್ ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಇರ್ತೈತ್ರಿ. ಈಗ ನೋಡ್ರಿ ನಾ ಮ್ಯಾಗ್ ಕೂಡ ಬಟರ್ ಎಲ್ಲ ಸವರ್ಕೊಂಡಿನ್ರಿ. ಇದನ್ನ 2 ಸೈಡ್ ತಿರುತ್ತಾ 2 ಸೈಡ್ ಚಂದಾಗಿ ಈ ತರ ಗೋಲ್ಡನ್ ಬ್ರೌನ್ ಬರುತ್ತನ ನಾವು ಫ್ರೈ ಮಾಡ್ಕೋಬೇಕಾಗತ್ರಿ ಸ್ಯಾಂಡ್ವಿಚ್ನ. ಮಕ್ಳು ಏನಾರ ಸ್ಕೂಲ್ ನಿಂತ್ರ ಬರಂತಡಿ ಏನಾರ ತಿನ್ನಕ್ ಕೇಳಿದ್ರಂದ್ರಿ ಈ ತರ ಮಾಡ್ಕೊಡ್ಬೋದು ನೋಡ್ರಿ. ಇಷ್ಟಪಟ್ಟು ತಿಂತಾರ್ರಿ. ಈಗ ಇದು ರೆಡಿ ಆಗೈತ್ರಿ. ನಾ ಸರ್ವಿಂಗ್ ಪ್ಲೇಟ್ ಕೂಡ ಮಾಡ್ಕೊಳತ್ತೀನಿ ನೋಡ್ರಿ. ನಿಮ್ಗೆ ಏನಾದ್ರೂ ನನ್ನ ರೆಸಿಪಿ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತ್ರಿ. ಹಂಗೆ ನಾವ್ ಮಾಡ್ತಾ ಇರೋ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರ ನೀವು ಕೂಡ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈದ ಅಂತ ಹೇಳಿ ನನ್ಗೆ ಕಮೆಂಟ್ ಕೂಡ ಹಾಕ್ರಿ. ನೆಕ್ಸ್ಟ್ ಸಿಗುಮಂತ್ರಿ. ಸೂಡಾಗೋಷ್ಟು ಪಾಲಕ್ನ ಸಣ್ಣದಾಗೆ ಕಟ್ ಮಾಡಿ ತೊಳೆದಿಟ್ಕೊಂಡೇನ್ರಿ ನಾ. ನೀವು ಬೇಕಾದ್ರೆ ಒಂದ್ ಸೂಡು ದಪ್ಪಂದ್ ಒಂದ್ ಸೂಡ್ ಇತ್ತಂದ್ರೆ ನಡಿತೈತ್ರಿ. ಸಣ್ಣ ಇದ್ದು ಅಂದ್ರೆ 2 ಸೂಡ್ ಬೇಕಾಗ್ತಾವ ನೋಡ್ರಿ. ಇಲ್ಲಿ ಪಾಲಕ್ ಹಾಕೊಂಡೇನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಕೈಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ನೀರಿನ ಅಂಶ ಬರುತ್ತಾನೆ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ನಾವು ಕಡ್ಲಿ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಈಗ ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊಂಡೀನಿ ನೋಡ್ರಿ. ಅದ್ರ ಜೊತೆಗೆ 1 ಚಮಚ ಆಗೋಷ್ಟು ಜೀರಾ ಪೌಡರ್ ಹಾಕೊಂಡಿನ್ರಿ. ಸ್ವಲ್ಪ ಅರಿಶಿನ ಹಾಕೊಂಡಿನ್ರಿ. ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೇನ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ ಆಲ್ರೆಡಿ ಇದ್ರೊಳಗೆ ನೀರಿನ ಅಂಶ ಐತ್ರಿ. ಈಗ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳಮಂತ್ರಿ. ನೋಡ್ರಿ ಈ ತರ ನಾವು ಪಕೋಡದು ಮಾಡ್ತೇವೆ ಗೊತ್ತ್ರಿ, ಪಕೋಡ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡ್ರಿ ಇದು. ನೋಡ್ರಿ ಈ ತರ ಸೇಮ್ ಪಕೋಡ ತರಾನೇ ಗಟ್ಟಿಯಾಗಿ ಕಲ್ಸ್ಕೋಬೇಕ್ರಿ. ಭಾಳ ತೆಳುವಾಗಿ ಇರ್ಬಾರದು ನೋಡ್ರಿ. ಅದೇ ರೀತಿ ನಾ ಈ ಕಡೆ ಎಣ್ಣೆ ಕಾಯಿಸ್ಕೊಂಡಿನ್ರಿ. ಪಕೋಡ ಮಾಡೋಂಬರ್ರಿ. ಇದಕ್ ಪಕೋಡನು ಅನ್ಬೋದ್ರಿ, ಇಲ್ಲ ಪಾಲಕ್ ವಡಾನು ಅನ್ಬೋದು ನೋಡ್ರಿ. ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದೀನ್ರಿ ನಾ ಎಣ್ಣೆ. ಈಗ ನಿಧಾನವಾಗಿ ಬಿಡುಮಂತ್ರಿ. ಈಗ ನೋಡ್ರಿ ಒಂದೊಂದನು ಇದನ್ನ ಕೆಳಗ ಮ್ಯಾಗ ತಿರುಗಾಡಿ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಕ್ರಿಸ್ಪಿ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಸೂಪರ್ ಆಗಿ ಪಾಲಕ್ ವಡಾ ರೆಡಿ ಅದು ನೋಡ್ರಿ. ಎಷ್ಟು ಈಜಿ ಐತಲ್ರಿ. 10 ನಿಮಿಷನೂ ತನ ಈ ರೆಸಿಪಿ ನೀವು ಮಾಡ್ಬೋದ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡ್ರಿ. ಸೂಪರ್ ಆಗಿ ಮ್ಯಾಗಿನ್ ಲೇಯರ್ ಎಲ್ಲ ಕ್ರಿಸ್ಪಿ ಆಗುತ್ತನ ಇದನ್ನ ಎಣ್ಣೆಯೊಳಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಪಾಲಕ್ ವಡಾ ರೆಡಿ ಆದ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡೋದ್ರಿ. ಮನಿ ಮಂದೆಲ್ಲ
ಇಷ್ಟಪಟ್ಟು ತಿಂತಾರ ನೋಡ್ರಿ. ಇಲ್ಲ ಮಕ್ಳಿಗೂ ಈ ತರ ಮಾಡ್ಕೊಟ್ರ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರ ನೋಡ್ರಿ. ಬಾಳ ಖುಷಿ ಪಟ್ಟು ತಿಂತಾರ್ರಿ.